ವಿಚಾರಿಸ್ತಾ ಹೋಗ್ತೀನಿ ಇಲ್ಲಿನ ಜನರ ಅಭಿಪ್ರಾಯ ಏನು ಅಂತೇಳಿ. ಯಜಮಾನ್ರೆ ನಮಸ್ಕಾರ, ಏನ್ ನಿಮ್ಮ ಹೆಸರು? ಸರ್ ನಮ್ಮ ಹೆಸರು ಶಂಕರ್ ಅಂತೇಳಿ. ಶಂಕರ್ ಅವರೇ, ಮೊನ್ನೆ ಆದಂತ ಗಲಾಟೆ ಯಾರು ಸರಿ ಯಾರು ತಪ್ಪು? ಸರ್ ಇದರ ಸರಿ ತಪ್ಪು ಅನ್ನೋದೊಂದು ಉದ್ದೇಶಕ್ಕಿಂತ ಅವರು ಒಳ ಜಗಳವನ್ನು ಬಿಟ್ಟು ಪ್ರಜೆಗಳ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ಪ್ರಜೆಗಳ ಬಗ್ಗೆ ಒಂದು ರೀತಿಯಿಂದ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ರೆ ಚೆನ್ನಾಗಿರ್ತದೆ ಸರ್. ಇದರಲ್ಲಿ ಬಿಜೆಪಿ ಕಾಂಗ್ರೆಸ್ ಅವರು ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಪ್ರಜೆಗಳು ಬೇಕಾಗಿರೋದೇ ಮೇನು, ಸಾರ್ವಜನಿಕರು ಬೇಕಾಗಿರೋದೇ ಮೂಲಭೂತ ಸೌಕರ್ಯಗಳು. ಸರ್ಕಲ್ ಮಾಡಿದ್ದು ಉದ್ದೇಶನೂ ಸರಿ ಇದೆ, ಒಳ್ಳೆ ಉದ್ದೇಶನೂ. ಆದರೂ ಅಲ್ಲಿ ನಡೀತಕ್ಕಂಥ ಘಟನೆ ಬಗ್ಗೆ ತನಿಖೆ ನಡೀತಾ ಇದೆ, ಅದ್ರ ಬಗ್ಗೆ ನಾವು ಮಾತಾಡೋದೇನ ಅವಶ್ಯಕತೆ ಇಲ್ಲ. ಅದರಿಂದಾಗಿ ನಾವು ಅಭಿವೃದ್ಧಿ ಕಾರ್ಯಗಳಿಗೆ ಗಮನ ಹರಿಸಿದ್ರೆ ಒಳ್ಳೇದು ಅಂತ ನಮ್ಮ ಅಭಿಪ್ರಾಯ. ಬ್ಯಾನರ್ ಕಟ್ಟೋ ವಿಚಾರ ಇಷ್ಟು ದೊಡ್ಡದಾಗಿ ಮಾಡ್ಕೋಬೇಕಿತ್ತ? ಮಾಮೂಲು ಸಮುದಾಯದಲ್ಲಿ ಹೌದಲ್ಲ, ಬ್ಯಾನರ್ಗಳು ಇದೈತೆ ಕಟ್ಟುತ್ತಾರೆ, ಏನು ಅವರು ಮಂತಲ್ಲಿ ಅಂತ ಕಟ್ಟಂಗಿಲ್ಲಲ್ಲ. ರೋಡಿಗೆಲ್ಲ ಪಬ್ಲಿಕ್ ಕಟ್ಟೋದು. ಅಲ್ಲ, ಈಗ ಆ ಬ್ಯಾನರ್ ಕಟ್ಟೋ ವಿಚಾರವಾಗಿ ಗಲಾಟೆ ಆಯ್ತಲ್ಲ, ಅಷ್ಟು ದೊಡ್ಡ ಮಟ್ಟದಲ್ಲಿ ಗಲಾಟೆ ಬೇಕಿತ್ತ? ಅವಶ್ಯಕತೆ ಇದ್ದಿಲ್ಲ, ಅದ್ರ ಅವಶ್ಯಕತೆ ಇದ್ದಿಲ್ಲ. ಮತ್ತೆ ಏನ್ ಮಾಡಕ್ಕಾಗುತ್ತೆ, ಅನಿವಾರ್ಯ ಆಗಿರ್ತದೆ. ಬಾ ಬನ್ನಿ, ಇಲ್ಲಿ ಎಲ್ಲ ಮಾತಾಡ್ತಾರ, ಇಲ್ಲಿ ನೀವು ಬನ್ನಿ ಬನ್ನಿಲಿ ಯಜಮಾನ್ರೆ. ಈಗ ಇವತ್ತು ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ಬಳ್ಳಾರಿ ಸಾಕ್ಷಿ ಆಗ್ತಿತ್ತು, ಅದು ಕ್ಯಾನ್ಸಲ್ ಆಗೋಯ್ತು ಸರ್. ಅದೊಂದು ದುರದೃಷ್ಟಕರ ಅಷ್ಟೇ, ಅದು ದುರದೃಷ್ಟಕರ. ಯಾರೇ ತಪ್ಪು ಮಾಡಲಿ ತನಿಖೆ ನಡೀತೈತೆ, ಶಿಕ್ಷೆ ಹಾಗೆ ಆಗ್ತದಂತ ನಮ್ಮ ಅನಿಸಿಕೆ ಸರ್. ನಾವು ಅಷ್ಟೇ, ಯಾರೇ ತಪ್ಪು ಮಾಡಲಿ, ಅದು ಕಾಂಗ್ರೆಸ್ ನಾಟ್ ಬಿಜೆಪಿ, ಯಾರೇ ತಪ್ಪು ಮಾಡಿರಲಿ. ನೀವು ಹೇಳಿ, ಬಳ್ಳಾರಿ ಒಂದು ರೀತಿಯಲ್ಲಿ ಬಹಳ ವರ್ಷಗಳಿಂದ ಶಾಂತಿಯುತವಾಗಿತ್ತು. ಇವತ್ತು ಈ ಘಟನೆಯಿಂದಾಗಿ ಅಶಾಂತಿ ಕದರ್ಬಿಡ್ತು ಒಂದು ದಿನ. ಅದೇ ಸರ್, ಅದು ಇವಾಗ ಬಿಜೆಪಿ ಕಾಂಗ್ರೆಸ್ ಎಂಬುದೇನಿಲ್ಲ, ಇದ್ದಿಲ್ಲ. ಅಲ್ಲಿ ಒಂದು ಅಭಿವೃದ್ಧಿ ಕಾರ್ಯ ಮಾಡೋದಕ್ಕೆ ಒಂದು ಬ್ಯಾನರ್ ಏನು ರೋಡಿಗೆ ಹಾಕಿದ್ದೆ ಸರ್, ಅವ್ರ ಮನೆ ಹತ್ರ ಹಾಕಿದ್ದಿಲ್ಲ. ಮನೆಗೆ ರೋಡಿಗೆ ಅರ್ಧ ಕಿಲೋಮೀಟರ್ ದೂರ ಇರೋದು. ರೋಡಿಗೆ ಹಾಕಿದಕ್ಕೆ ಒಂದು ದಿವಸ ಎರಡು ದಿವಸ ಹಾಕಿ ತೆಗೆದು ಬಿಡ್ತಿದ್ರು. ಅದನ್ನೇ ಇಷ್ಟು ದೊಡ್ಡದು ಮಾಡೋ ಅವಶ್ಯಕತೆ ಇದ್ದಿಲ್ಲ ಅಂತ ಅನಿಸುತ್ತೆ ಸರ್ ನಮಗೆ. ಒಬ್ಬ ಕಾರ್ಯಕರ್ತನ ಸಾವಾಯಿತು, ಅನ್ಯಾಯವಾಗಿ ಕಾರ್ಯಕರ್ತರ ಸಾವ ಸರ್. ಯಾಕಂದರೆ ಒಂದು ಹುಡುಗರಿನ ಬೆಳೆರ್ತಕ್ಕಂಥ ಹುಡುಗರು, ಅಂಥ ಹುಡುಗರು ಅವ್ರ ಕುಟುಂಬ ಏನಾಗಬೇಕು, ಅವ್ರು ಇದೇನಾಗಬೇಕು. ಅವ್ರು ನಿನ್ನೆ ಅವರು ಅಳೋದು ನೋಡಿದ್ರೆ ಅಷ್ಟು ನಮಗೆ ನೋವಾಯಿತು. ಅದು ಈ ಗಡ್ಡೆ ಆಗಬಾರ್ದಾಯ್ತು ಸರ್. ಯಾಕಂದರೆ ಇಲ್ಲಿ ಬಳ್ಳಾರಿ ಶಾಂತಿ ರೀತಿಯದಿತ್ತು. ಈ ಗನ್ನುಗಳಂತೆ, ಮಚ್ಚುಗಳಂತೆ, ಕುಡುಗಾಲುಗಳಂತೆ ಇದು ಇನ್ನೂ ಎಲ್ಲಿ ಮುಟ್ಟದಂತ ಗೊತ್ತಾಗ್ತಿಲ್ಲ ಸರ್. ಯಾರಿಂದ ಆಗಿದೆಲ್ಲ ಆಗ್ತಾ ಇರೋದು? ರಾಜಕಾರಣಿಗಳ ತಪ್ಪ? ಅವರು ಗನ್ಮನ್ಗಳೆಲ್ಲ ಇಟ್ಕೊಂಡು ಈ ಥರ ಓಡಾಡೋದು ಸರಿನಾ? ಈಗ ಗನ್ಮನ್ಗಳು ಇಟ್ಕೊಂಬ ಇದ್ದಿಲ್ಲ ಸರ್. ಅವರು ಕಂಟ್ರೋಲ್ ಮಾಡ್ಬೇಕಾಯ್ತು, ಪೊಲೀಸ್ ಇಲಾಖೆ ಕಂಟ್ರೋಲ್ ಮಾಡ್ಬೇಕಾಯ್ತು. ಮಧ್ಯಾಹ್ನ 2:30ಗೆ ಇಂಪ್ರೂವ್ಮೇಷನ್ ಇತ್ತಂತೆ ಪೊಲೀಸರಿಗೆ. ಆ ಇಂಪ್ರೂವ್ಮೇಷನ್ ಗಲಾಟೆ ಆಗೋ ಸಾಧ್ಯತೆ ಐತೆ ಅಂತ ಇಂಪ್ರೂವ್ಮೇಷನ್ ಇದ್ರ ಕಾಲಕ್ಕೂ ಪೊಲೀಸರೇ ಡಿಲೇ ಮಾಡಿರೋದು ಸರ್. ಇದನ್ನು ಪೊಲೀಸರೇ ಡಿಲೇ ಮಾಡಿರೋದು. ನಮಸ್ಕಾರ, ಏನ್ ಹೆಸರು? ರಾಮಸ್ವಾಮಿ. ರಾಮಸ್ವಾಮಿ ಅವರೇ, ಬಳ್ಳಾರಿಯಲ್ಲಿ ಈ ತರದ ಗಲಾಟೆ ಯಾವ ತರ ನೋಡಿದ್ರ ನೀವು? ಯಾವತ್ತೂ ನೋಡಿಲ್ಲ ಸರ್. ಈಗೆಲ್ಲ ಮಾಡಬಾರ್ದು, ತಪ್ಪು. ಏನು ಸರ್, ಅವ್ರ ಮನೆಗಳ ಮುಂದೆ ಹೋಗಿ ಗಲಾಟೆ ಮಾಡೋದು ಭಾರಿ ತಪ್ಪು ಸರ್. ಅದು ಏನು ಸರ್, ಗನ್ ಇದು ಮಾಡೋದು ಅವೆಲ್ಲ ತಪ್ಪಲ್ಲ ಸರ್. ಅವ್ರ ಮನೆಗಳ ತಕ್ಕ ಹೋಗೋದು ಎದಕ್ಕೆ? ಇದೆಲ್ಲ ತಪ್ಪಾಗುತ್ತೆ ಸರ್. ಇದು ಎದ್ದು ಕಾಣಿಸ್ತದೆ ಸರ್ ಕಾಂಗ್ರೆಸ್ ಅವ್ರ ತಪ್ಪು ಅಂತಂದು. ಕಾಂಗ್ರೆಸ್ ಶಾಸಕರದು ತಪ್ಪು ಅಂಬೋದು ಎದ್ದು ಕಾಣಿಸ್ತದೆ. ಈ ಇಲ್ಲಿ ಬಳ್ಳಾರಿ ಜನ ಎಲ್ಲ ಅವ್ರದೇ ತಪ್ಪ ಅಂತಂದು ಜನ ಮಾತಾಡ್ಕೊಂತ ಇದಾರೆ. ಅವ್ರು ಹೋಗಿ ಬ್ಯಾನರ್ ವಿಚಾರವಾಗಿ ಒಂದು ಬಿಟ್ಟು ಒಂದು ಸ್ವಲ್ಪ ದೂರ ಹೋಗಿ ಬ್ಯಾನರ್ ಕಟ್ಟಿದ್ರೆ ಮುಗ್ದೋಗಿರೋದು, ಅಥವಾ ಅವರ ಕಾರ್ಯಕರ್ತರನ್ನ ಅವ್ರನ್ನ ಸಮಾಧಾನ ಪಡಿಸುವಂತ ಕೆಲಸ ಮಾಡಿದ್ರೆ ಒಳ್ಳೇದಾಗ್ತಿತ್ತು. ಆದ್ರೆ ಇವರೇ ಖುದ್ದು ಹೋಗಿ ಕಾರ್ಯಕರ್ತನ ಗುಂಪು ಕರ್ಕೊಂಡು ಹೋಗಿ ಸರಿನಾ? ಇವರೇ ಡೈರೆಕ್ಟ್ ಆಗಿ ಹೋಗಿ ಅಲ್ಲೆಲ್ಲ ಮಾಡೋದು ಅವ್ರ ಮನೆಗಳಿಂದೇ ಮಾಡ್ಬೇಕೇನ್ ಸರ್? ಇಲ್ಲೆಲ್ಲ ಇರ್ಲಿಲ್ಲ ಸರ್, ಮೋದಿ ಸರ್ಕಾರದಲ್ಲಿ ಇಲ್ಲ. ಇಲ್ಲಿದ್ರೆ ಗುಗ್ರಟ್ಟಿ, ಇಲ್ಲಿದ್ರೆ ಅಲ್ಲಿ ಆ ಗುಡ್ಡದ ಮೇಲೆ ಹಾಕ್ಬೇಕಲ್ಲ ಸರ್, ಗುಡ್ಡ ಐತಲ್ಲ. ಹೇಳಿ ಸರ್, ಏನ್ ಅನಿಸ್ತು ಸರ್ ಇದೆಲ್ಲ ನೋಡಿದಾಗ ನಿಮ್ಗೆ? ನಮಗೆ ಕಾಂಗ್ರೆಸ್ನವ್ರು ತಪ್ಪು ಅನಿಸುತ್ತೆ. ಫಸ್ಟ್ ಆಫ್ ಆಲ್ ಮುನ್ಸಿಪಲ್ ಕಮಿಷನರ್ ಪರ್ಮಿಷನ್ ಹೆಂಗೆ ಕೊಟ್ಟ? 50ಕ್ಕೆ ಪರ್ಮಿಷನ್ ಕೊಟ್ರೆ 5,000 ಹಾಕ್ಯಾರ. ಅವ್ರಿಗೆ ಸರಿಗಿಲ್ಲ. ಬೇಡ ಅಂತೇಳಿ ಹೋಗೋ ಜಾಗದಾಗ ಹಾಕೋದು ತಪ್ಪು. ಶ್ರೀರಾಮುಲು ಹೇಳಿದ್ದಾರೆ, ಎಲ್ಲರೂ ಹೇಳಿದ್ರೆ ಬೇಡ ಅಂತ ಹೇಳಿದ್ದಾರೆ. ಮತ್ತೆ ಬೇಗಂತ ಸಾಯಂಕಾಲ ಹೋಗಿ ಚೇರ್ ಹಾಕೊಂಡು ಕುಂತ್ಕೊಂಡು ಆಗೋದೆಲ್ಲ ತಪ್ಪಲ್ಲ. ಇದು ಮೇಲೋಟಿಗೆ ಕಾಣ್ತತೆ. ಹೇಳ್ಬೇಕೇನು ಆಗಿಲ್ಲ. ಇದು ಮಾಡಿರೋದು ತಪ್ಪು. ಸಾರ್ವಜನಿಕರ ನಡುವೆ ಒಬ್ಬನ ಸತ್ತೋದ, ಅದಕ್ಕೆ ಯಾರು ಹೊಣೆ? ಒಂದು ಹೂನಾರು ಹಾಕ್ತಾರೆ, ಒಂದು 5 ಲಕ್ಷ ಕೊಡ್ತಾರೆ, ಹೋಗ್ಬಿಡ್ತಾರ. ಅವ್ನ ಫ್ಯಾಮಿಲಿ ನೋಡೋರು ಯಾರು? ಇದು ಮಾಡಿರೋದು ಭಾಳ ತಪ್ಪು. ಎಲ್ಲ ಕೂತು ಮಾತುಕತೆ ಆಡಿ ಬಗೆಹರಿಸ್ಕೋಬೋದಿತ್ತು. ಇತ್ತಲ್ಲ. ಇವಾಗ ಅವ್ರಿಗೆ ಸರಿಯಾಗಿಲ್ಲ, ಬೇಕಂತ ಆಗ್ದಂಗಲ್ಲ. ಬೆಳವಣಿಗೆ ಮಾತಾಡ್ತಾರೆ, ಗನ್ನು ಎಲ್ಲ ಫೈರಿಂಗ್ ಏನ ನೋಡ್ರಿ ಸರ್, ನೀವೇ ನೋಡ್ರಿ. ಏನ್ ಸರ್ ಅಂದ್ಕೊಂಡಿದ್ರ? ಈ ರೀತಿ ಘಟನೆ ನಡಬಾರ್ದಾಗಿತ್ತು. ಎಲ್ಲ ವಿಜೃಂಭಣವಾಗಿ ಮಾಡ್ಬೇಕಂತ ನಾವು ಅಂದ್ಕೊಂಡಿದ್ವಿ.
ಮತ್ತು ಟೈಮ್ ಸರಿ ಇಲ್ಲದ ಈ ರೀತಿ ಆಗಿದೆ. ನೆಕ್ಸ್ಟ್ ನೋಡೋಣ ಮತ್ತೆ ಮಾತಾಡ್ಸಂಕ್ರ. ಏನು ಅನ್ನಿಸ್ತು ಸರ್ ಇದೆಲ್ಲ ನೋಡಿದಾಗ ನಿಮಗೆ? ಸರ್, ನಿನ್ನೆ ನಡೆದ ಘಟನೆ ಭಾಳ ಬಳ್ಳಾರಿ ಒಂದು ಕಪ್ಪು ಚುಕ್ಕೆ. ಯಾವುದೇ ಜನಪ್ರತಿನಿಧಿಗಳಾಗಿರ್ಬೋದು ಒಂದು ಕಾನೂನು ರೀತಿ ಪಾಲಿಸ್ಬೇಕು. ಇವತ್ತು ಹಣ ಶ್ರೀಮಂತಿಕೆ ಯಾರಲ್ಲಿದ್ದರೂ ಇರುತ್ತೆ ಹೋಗುತ್ತೆ, ಆದರೆ ಜನಪ್ರತಿನಿಧಿಗಳಾಗಿ ಪಬ್ಲಿಕ್ಕಲ್ಲಿ ಯಾವ ರೀತಿ ವರ್ತನೆ ಮಾಡ್ಬೇಕನ್ನೋ ಅದು ಇಂಪಾರ್ಟೆಂಟು. ಯಾವುದೋ ಒಂದು ಕಾರ್ಯಕ್ರಮ ಒಂದು ನೆಪ ಇಟ್ಕೊಂಡು ಅವರ ಒಂದು ಹಳೆ ದ್ವೇಷ ತಗೊಂಡು ಈ ಜನಗಳಲ್ಲಿ ಈಗ ಸಿಟಿ ನಮ್ಮ ಗ್ರಾಮದ ನಮ್ಮ ನಗರದಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಮನೆಗಳಿಗೆ ಜನಗಳಿಗೆ ಇಷ್ಟು ಬಳ್ಳಾರಿ ಭಯಭ್ರಾಂತರಾಗೋ ರೀತಿ ಮಾಡ್ತಕ್ಕಂಥದ್ದು ಇದು ಜನಪ್ರತಿನಿಧಿಗಳ ಆಯ್ಕೆ ಆಗಿರ್ತಕ್ಕಂಥ ಸ್ವಲ್ಪ ಪ್ರಶ್ನೆ ಮಾಡಬೇಕಾಗಿ ನಮ್ಮಲ್ಲಿ ಅವರಲ್ಲಿ ವಿನಂತಿ ಮಾಡ್ಕೊಳ್ತೇವೆ. ಅಂದ್ರೆ ಇದು ಬ್ಯಾನರ್ ವಿಚಾರವಾಗಿ ನಡೆದಿರೋ ಗಲಾಟೆ ಅಲ್ಲ, ಬೇರೆ ಉದ್ದೇಶ ಇದೆ. ಉದ್ದೇಶನೇ ಇದೆ ಇದರಲ್ಲಿ. ಏನಿರ್ಬೋದು ಸರ್, ಅವರ ಮೊದಟಿಂದ ಹಳೆ ಬೇರೆ ಬೇರೆ ಇದಾವೆ ಅವ್ರಿಗೆ. ಅದರಿಂದ ಅಲ್ಲಿ ಬ್ಯಾನರ್ಗಳು ಈಗ ನನಗೆ ಇವ್ರಿಗೆ ದ್ವೇಷ ಇರುತ್ತೆ. ಇವ್ರ ಮನೆ ಮುಂದೆ ನನ್ನ ಬ್ಯಾನರ್ ಕಟ್ಟಿದ್ರೆ ಅದು ನಡೀತಾ? ಯಾರು ಮಾಡಿದ್ ಸರಿ ಯಾರು ಮಾಡಿದ್ ತಪ್ಪು ಅಂತ ಅನಿಸ್ತಾ ಇದೆ ಸರ್. ನಾವು ಯಾರು ಮಾಡಿದ್ದು ಸರಿ ಯಾರು ಮಾಡಿದ್ದು ತಪ್ಪು ಅಂತ ನಾವು ಹೇಳಕ್ಕಾಗಲ್ಲ, ಕಾನೂನಿದೆ. ನಮಸ್ಕಾರ, ಏನ್ ಹೆಸರು? ಅಲ್ಲಿ ಸಾಪ್ ಸರ್. ಹೌದಾ? ಬಳ್ಳಾರಿಯಲ್ಲಿ ಇವತ್ತು ಒಂದು ಕಾರ್ಯಕ್ರಮ ಆಗ್ಬೇಕಾಗಿತ್ತು, ಅದು ಕಾರ್ಯಕ್ರಮ ಬ್ಯಾನರ್ ಗಲಾಟೆಯಿಂದ ರದ್ದಾಗೋಯ್ತು. ಏನ್ ಅನಿಸ್ತು ಇದೆಲ್ಲ ನೋಡಿದಾಗ? ಏನೋ ಮಾಡಿದರೆ ಚೆನ್ನಾಗಿತ್ತು ಸರ್. ಗಲಾಟೆ ಆಗಿದೆ, ಫುಲ್ ಗಲಾಟೆ ಕಡಿಲಿಂದ ಅದು ಬಂದ್ ಮಾಡ್ಯಾರ. ಯಾರು ಸರಿ ಯಾರು ತಪ್ಪು, ಯಾರು ಏನ್ ಮಾಡಬಾರ್ದಿತ್ತು? ಹೆಂಗೆ ಹೇಳಬೇಕಾಗಿತ್ತು ಸರ್, ನಮಗೆ ಏನು ಗೊತ್ತು. ಬ್ಯಾನರ್ ಅವ್ರು ಎಲ್ಲಿ ಹಾಕ್ಯಾರೋ, ಅವ್ರ ಮನೆ ಮುಂದೆ ಬೇಡ ಅಂದಿರಂತೆ, ಅವ್ರು ಹಾಕಿದ್ದಾರೆ. ಅದ್ರ ಬಗ್ಗೆ ಜಗಳ ಶುರುವಾಗಿದೆ. ಸರ್, ಏನ್ ಅನಿಸ್ತು ಇದೆಲ್ಲ ನೋಡಿದಾಗ ಬಳ್ಳಾರಿಯಲ್ಲಿ? ಬಳ್ಳಾರಿಯಲ್ಲಿ ತುಂಬ ಜಗ್ಗಿ ಗಲಾಟೆ ಆಗಿದೆ ಅಲ್ಲ ಸರ್. ಕಾಂಗ್ರೆಸ್ BJP ಅವ್ರ ಕಾರ್ಯಕರ್ತವರು ಒಬ್ಬನ ಬಲಿ ಆಗಿದ್ದಾನ ಏನು? ಇದೆಲ್ಲ ಆಗ್ಬಾರ್ದಿತ್ತು ಅಲ್ವಾ ಬಳ್ಳಾರಿಯಲ್ಲಿ? ಆಗಬಾರ್ದಿತ್ತು ಸರ್. ಯಾರಿಂದ ಆಯ್ತು ಹಂಗಾರೆ? ಇವು ಎರಡು BJP ಕಾಂಗ್ರೆಸ್ ಎರಡು ಇಬ್ಬರು ಸೇರಿ ಗಲಾಟೆ ಆಗಿರೋದು. ಸಣ್ಣ ವಿಷಯಕ್ಕೆ ದೊಡ್ಡ ಜಗಳ ಮಾಡ್ಕೊಂಡು ಇದು ಗಲಾಟೆ ಆಗಿರೋ ಸರ್. ಒಬ್ಬನ ತೀರ್ಕೊಂಡು ಹೋಗಿದ್ದಾನ. ಅನ್ಯಾಯ ಆಗೈತೆ ಸರ್ ಬಳ್ಳಾರಿ. ಯಾವ ಥರ ಬಳ್ಳಾರಿಯಾಗ ಈ ಥರ ರಕ್ತ ಸಿಕ್ತ ರಾಜಕಾರಣಗಳನ್ನ ನೋಡಿದ್ರ? ಇಲ್ಲ ಸರ್, ಯಾವತ್ತೂ ಆಗಿದ್ದಿಲ್ಲ. ಇಷ್ಟು ರಾಜಕಾರಣದಲ್ಲಿ ಯಾವತ್ತು ಇಂಥದ್ದು ಘಟನೆ ಯಾವತ್ತೂ ಆಗಿದ್ದಿಲ್ಲ ಸರ್. ಆಗಿದ್ದಿಲ್ಲ ಸರ್. ಇದು ಬ್ಯಾನರ್ ವಿಚಾರವಾಗೇನೇ ಆಗಿದೆ ಅಥವಾ ಬೇರೆ ಏನಾದರೂ ಉದ್ದೇಶ ಇತ್ತ ಅಂತ ಅನಿಸ್ತಾ ಇದೆಯಾ? ಇಲ್ಲ, ಇದು ಎಲ್ಲ ಬೇರೆ ವಿಷಯ ಸರ್. ಸುಮ್ಮನೆ ಬ್ಯಾನರ್ ಅಂತ ಹೇಳಿ ಹಾಗೆ ಗಲಾಟೆ ಆಗಿರೋ ಸರ್. ಒಳ್ಳೆ ಮೆಹಂದಿ ಹಾಕೊಂಡು ಬನ್ನಿ, ಕೂತ್ಕೊಳ್ಳಿ. ಕಮ್ಮಿ, ಏನ್ ಹೆಸರು? ಅಬ್ದುಲ್ ಮುಖೀದ್. ಅಬ್ದುಲ್ ಅವರೇ, ಬಳ್ಳಾರಿಯಲ್ಲಿ ಈ ಥರದ ಘಟನೆಗಳು ಯಾವ ಥರ ನೋಡಿದ್ರ ನೀವು? ಇಲ್ಲ ಸರ್, ಈಗ ಯಾವಾಗ ನೋಡಿಲ್ಲ ಸರ್. ಇದು ಏನು ಗಲಾಟೆ ಬಳ್ಳಾರಿನಿಗೆ ಏನು ಗಲಾಟೆ ಇಲ್ಲ, ಏನಿಲ್ಲ. ಆರಾಮ್ ಎಲ್ಲರೂ ಅಣ್ಣ ತಮ್ಮಳು ಅಕ್ಕ ತಂಗಿರು ಹಂಗೆ ಹೋಗ್ತಾರೆ ಸರ್ ಇಲ್ಲಿ ಬಳ್ಳಾರಿನಿಗೆ. ಏನು ತೊಂದರೆ ಏನಿಲ್ಲ ಸರ್ ಇಲ್ಲಿ ಬಳ್ಳಾರಿನಿಗೆ. ಯಾವಾಗ ಆಗಿಲ್ಲ ಸರ್ ಗಲಾಟೆ ಹಿಂಗ. ಇದೆ ಅನ್ನಿಸ್ತು ಈ ಗಲಾಟೆ, ಸಾವು, ಬಡದಾಟ, ಕಲ್ಲು ತೂರಾಟ, ಪೊಲೀಸರು ಗಾಳಿನ ಗುಂಡಾರಿಸೋದು, ಇದೆಲ್ಲ ನೋಡಿದಾಗ ಏನು ಅನ್ನಿಸ್ತು ಸರ್? ಅದು ಯಾವಾಗ ಇದು ನೋಡಿಲ್ಲ ಸರ್. ಅದು ಬ್ಯಾನರ್ದು ಏನಾರು ಇದೆ ಯಾವಾಗ ನೋಡಿಲ್ಲ ಸರ್. ಅದು ಬೇಜಾರು ಏನು ಆಗಿಲ್ಲ ಸರ್. ಅದು ಯಾವಾಗ ಏನಾಯ್ತು ಏನು ಗೊತ್ತಿಲ್ಲ ಸರ್. ಅದು ಹೆಂಗೆ ಗಲಾಟೆ ಆಯ್ತು ಏನಿಲ್ಲ ಅದು ಗೊತ್ತಿಲ್ಲ ಸರ್. ಅದು ಹುಡುಗ ಸತ್ತೋಗ್ಬಿಡೋದು ಅಂತ ಹೆಂಗೆ ಅಂದ ಅದು ಕಾರಣ ಏನು ಗೊತ್ತಿಲ್ಲ ಸರ್. ಅದು ಏನು ಆಗಬಾರ್ದಿತ್ತು, ಏನಾಗೋಯ್ತು ಸರ್? ಎಲ್ಲ ಒಳ್ಳೇದು ಆಗ್ಬೇಕಂತ ಸರ್ ಇರೋದು. ಏನು ಯಾರು ಬಂದು ಇದು ಏನು ಮಾಡ್ದೋ ಗೊತ್ತಿಲ್ಲ ಸರ್. ಅದು ಹಂಗೆ ಆಗ್ಬಿಡ ಸರ್ ಅದು.